ಲಕ್ಷ್ಮಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲಮ್ಮ, ಮಕ್ಕಳು ಇಷ್ಟು ದಿನ ನಾನು ಆಚೆ ಹೊರಟ್ರೆ ಸಾಕು ಬೇಡ ಅಂದ್ರು ಹಠ ಮಾಡಿ ನನ್ನ ಜೊತೆ ಬರೋರು. ಇವತ್ತು ನಾನು ಕರೆದ್ರು ಕೂಡ ಬಂದಿಲ್ಲ. ಅದೇ ಆಶ್ಚರ್ಯ. ಮನೇಲಿ ಏನೋ ಕಿತಾಪತಿ ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ ಹಾಗೆ. ಏನಮ್ಮ? ಅಯ್ಯೋ, ನಾನು ನಿನಗಲ್ಲ ಅಂದಿದ್ದು, ನಿನ್ನ ಗಂಡನಿಗೆ ಹೇಳಿದೆ. ಈಗ ಅವರೇನಮ್ಮ ಮಾಡಿದ್ರು? ಏನು ಮಾಡ್ಲಿಲ್ಲ ಅಂತ ಕೇಳು. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟೇ ಕಾಲು ಅಂದ್ರೆ ಮೂರು ಮತ್ತೊಂದು ಮಾವಯ್ಯ ಅಂತಾರಲ್ಲ, ಅಂಥ ಜಾತಿಯವನು. ಕಳ್ಳ, ಮಹಾನ್ ಕಳ್ಳ. ಸರಿ ಸರಿ, ಈಗ ದೇವಸ್ಥಾನದೊಳಗೆ ಹೋಗೋಣ. ಬಾ ಹೋಗೋಣ. ಅಮ್ಮ, ನೀವ್ಯಾವಾಗ ಈ ದೇವಸ್ಥಾನ ನೋಡಿದ್ರಿ? ನೀಲ್ಕಂಠ ತೋರಿಸಿದ್ದು. ಈ ದೇವರು ತುಂಬಾ ಶಕ್ತಿವಂತವಾದಂತೆ. ನಮಸ್ಕಾರ ಸ್ವಾಮೀಜಿ. ಓ ನಮಸ್ಕಾರ. ನಮ್ಮ ನಾವು ವಿಶ್ವನಾಥ ಪಂಡಿತರ ಕಡೆಯವರು. ನೆನ್ನೆ ನಮ್ಮ ಅಳಿಯ ಬಂದಿದ್ರು. ಗೊತ್ತಾಯ್ತು. ಇವಳೇ ನನ್ನ ಸೊಸೆ ಲಕ್ಷ್ಮಿ ಅಂತ. ಹೌದಾ? ನಮಸ್ಕಾರ. ನಮಸ್ಕಾರ ನಮ್ಮ. ನೀವೇನು ಹೆದರ್ಕೋಬೇಡಿ, ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ. ಯಾವುದಕ್ಕೆ? ನಿಮ್ಮ ಯಜಮಾನರಿಗೆ ಎರಡನೇ ಮದುವೆ ಆಗತ್ತೆ ಅನ್ನೋದು ಗ್ರಹಗತಿಗಳ ತೊಂದರೆಯಿಂದ. ಪರಿಹಾರ ಮಾಡಿದ್ರೆ ಸಮಸ್ಯೆ ಬರೋದೇ ಇಲ್ಲ. ಇದಕ್ಕೆ ಕರ್ಕೊಂಡ್ಬಂದ್ರಾ? ಸ್ವಾಮೀಜಿ, ನಾಳೆ ಪರಿಹಾರ ಪೂಜೆಗೆ ಎಲ್ಲ ವ್ಯವಸ್ಥೆ ಆಗಿದೆಯೇ? ಆಗಿದೆ ಅಮ್ಮ. ನಾವೇನಾದ್ರೂ ತರಬೇಕೆ? ತರ್ಬೇಕಾಗತ್ತೆ. ನಾನು ಲಿಸ್ಟ್ ಕೊಡ್ತೀನಿ. ಒಂದು ಅರ್ಚನೆ ಮಾಡಿ ಪೂಜೆ ಮಾಡ್ಕೊಡ್ತೀರಾ? ಅಗತ್ಯವಾಗಿ. ಕೊಡಮ್ಮ, ಕೊಡು ಕೊಡು ಕೊಡು. ಭದ್ರಂ ಕರ್ಣೆ ವಿಷ್ಣುಯಾಮ ದೇವಾ ಭದ್ರಂ ಪಕ್ಷಿಯ ನೀನು ಮಾತಾಡಬೇಡ. ನಿನಗೆ ನಂಬಿಕೆ ಇಲ್ಲದೆ ಇದ್ರು ನನಗೋಸ್ಕರ ನೀನು ಮಾಡಲೇಬೇಕು. ಪುರೋಹಿತರು ಬಂದರು, ಕುಲ ಗೋತ್ರ ಎಲ್ಲ ಹೇಳು. ಗೌತಮ ಗೋತ್ರೋದ್ಭವಸ್ಯ ಮಂಗಳಮ್ಮ. ಮಂಗಳಮ್ಮ ನಾಮಧೇಯಸ್ಯ ಸ ಕುಟುಂಬಾನ ಈಶ್ವರ ಪ್ರಾರ್ಥ್ಯ. ಮಂಗಳಾರತಿ ತಗೊಳ್ಳಿ. ಅಕಾಮುಕ್ತಿಯರ್ಣಂ ಸರ್ವಪಾಪ ಭಗವತ್ ಸರ್ವರೇ ಜಿರಿಕೃತೆ ಶ್ರೀ ಪರಮೇಶ್ವರ. ಸ್ವಾಮಿ ಲಿಸ್ಟು ಬನ್ನಿ, ಕೊಡ್ತೀನಿ. ಆಯ್ತು. ಲಕ್ಷ್ಮಿ, ನೀನು ಇಲ್ಲೇ ಇರು, ನಾನು ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ. ದೇವ್ರೆ, ಎಲ್ಲರೂ ಬಂದು ನನ್ನ ಕಷ್ಟ ಬಗೆಹರಿಸು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ಆದರೆ ನಾನು ನಿನ್ನ ಹತ್ರ ಅದು ಯಾವುದನ್ನೂ ಕೇಳಲ್ಲ. ನನಗೆ ಕಷ್ಟ ಅನ್ನೋದನ್ನೇ ಕೊಡದೆ ಸಂತೋಷವಾಗಿಟ್ಟಿದೀಯ. ಇವತ್ತು ನನ್ನ ಮದುವೆ ಆದ ದಿನ. ಇಷ್ಟು ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ನಿನ್ನೆ ಮೊನ್ನೆ ಮದುವೆ ಆದಾಗಿದೆ. ಪ್ರೀತಿಸೋ ಗಂಡ, ತಾಯಿ ಅಂತ ಅತ್ತೆ, ಮುತ್ತನಂಥ ಮಕ್ಕಳು. ವರ್ಷದಿಂದ ವರ್ಷಕ್ಕೆ ನಮ್ಮ ಸಂತೋಷ ಹೆಚ್ಚಾಗ್ತಾನೇ ಇದೆ. ಈ ಸಂತೋಷ ಕೊನೆಯವರೆಗೂ ಹೀಗೆ ಇರಲಿ.